ಸರ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಿನ್ನೂರು ರಸ್ತೆ, ಆರ್.ಟಿ. ನಗರ, ಬೆಂಗಳೂರಿನಲ್ಲಿ. ಇದು ನ್ಯಾಕ್ ಎ ಗ್ರೇಡ್ ಕಾಲೇಜು. ಇಲ್ಲಿ ನಾವು ಎಜುಕೇಷನಲ್ಲಿ ಎಷ್ಟು ಮುಂದೆ ಇದ್ದೀವಿ, ಗೇಮ್ಸ್ನಲ್ಲಿ ಕೂಡ ಮುಂದೆ ಇದ್ದೀವಿ. ನಮ್ಮಲ್ಲಿ ವೇಟ್ ಲಿಫ್ಟಿಂಗು ಮತ್ತು ಬೇರೆ ಬೇರೆ ಪಂದ್ಯಾವಳಿಯಲ್ಲಿ ಗೋಲ್ಡ್ ಮೆಡಲ್ ಕೂಡ ಬಂದಿದೆ. ಇದಕ್ಕೆ ಕಾರಣ ನಮ್ಮದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು. ಮೊದಲು ರವೀಂದ್ರನಾಥ್ ಸರ್ ಇದ್ದರು, ಈಗ ಸೋಮಪ್ಪ ಬಡಿಗೆರೆ ಸರ್ ಇದ್ದಾರೆ. ಎಲ್ಲ ಸೇರಿ ನಾವು ಟೀಮ್ ಸ್ಪೋರ್ಟ್ಸ್ ಕಮಿಟಿ ಇದೆ, ಎಲ್ಲ ಸೇರಿ ಈ ಸಲ ನಾವು ಬಾಲ್ ಬ್ಯಾಡ್ಮಿಂಟನ್ದು ಪಂದ್ಯಾವಳಿ ನಮ್ಮ ಕಾಲೇಜಿನಲ್ಲಿ ಆಯೋಜಿಸ್ತಾ ಇದ್ದೀವಿ, ಆರ್ಗನೈಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ಚಿಂತಾಮಣಿ, ಕೋಲಾರ, KGF, ಮುಲ್ಬಾಗಲು, ಬೇರೆ ಬೇರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿದು ಬೇರೆ ಬೇರೆ ಕಾಲೇಜಸ್ದು ಟೀಮ್ಸ್ ಬಂದಿದೆ. ಇದು ಒಂದು ಸಂತೋಷವಾದ ಮತ್ತು ಇತಿಹಾಸ ಒಂದು ಘಟನೆ, ಒಂದು ಈ ಥರ ಒಂದು ನಾವು ಆಯೋಜನೆ ಮಾಡ್ತಾ ಇರೋದು. ಮತ್ತು ಈ ಸ್ಪೋರ್ಟ್ಸು ಈಗ ನೋಡ್ತಾ ಇದ್ದೀವಿ ನಾವು, ಈ ಜನ್ರೇಷನ್ನು ಬರೀ ಮೊಬೈಲ್ನಲ್ಲಿ ಇರ್ತಾರೆ, ಮೊಬೈಲ್ ಗೇಮ್ಸ್ ಆಡ್ಕೊಂಡಿರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟೀಸೇ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ಕಾಲದಲ್ಲಿ ನಾವು ಇಂಥ ಪಂದ್ಯಾವಳಿ ಆರ್ಗನೈಸ್ ಮಾಡಿದ್ರೆ ಇದಕ್ಕೆ ಔಟ್ಫೀಲ್ಡ್ಗೆ ಬರೋಕ್ಕೆ ಒಂದು ಅವಕಾಶ. ಮತ್ತು ಬಾಲ್ ಬ್ಯಾಡ್ಮಿಂಟನ್ನು ಈಗ ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಇದ್ವಿ, ಡಾಕ್ಟರ್ಸು ಬರೋಬರೆ ತುಂಬ ಪ್ರೊಫೆಷನಲ್ಸ್ ಇರ್ತಾರಲ್ಲ, ತುಂಬ ಶ್ರೀಮಂತರು, ಅವರು ಆಡ್ತಾ ಇದ್ದಿದ್ದು ಗೇಮ್ ಇದು. ನಮಗೆ ಆಸೆ ಇತ್ತು ಈ ಥರ ನಾವು ಆಡಬೇಕಂತ, ಆದರೆ ನಮಗೆ ಅವಕಾಶ ಆವಾಗ ಸಿಕ್ಕಲಿಲ್ಲ. ಈಗ ನೋಡಿದ್ರೆ ನಮ್ಮ ಕಾಲೇಜಿನಲ್ಲಿ ಇದೇ ಥರ ಒಂದು ಪಂದ್ಯಾವಳಿ ಆಗ್ತಾ ಇದೆ. ಈ ಗೇಮು ಮೊದಲು ತುಂಬ ಎಲ್ಲ ಕಡೆ ಆಡ್ತಾಯಿದ್ರು, ಸ್ವಲ್ಪ ಈಗ ಶಟಲ್ ಕಾಕ್ ಬಂದ ಮೇಲೆ ಈ ಗೇಮ್ಗೆ ಸ್ವಲ್ಪ ಹಿಂದೆ ಇಡ್ತಾ ಇದ್ದಾರೆ. ಆ ಥರ ಆಗಬಾರ್ದು, ಯಾಕಂದರೆ ಇದು ಹಳ್ಳಿಯಿಂದ ಬಂದಿರೋದು ಗೇಮು. ಸಾರ್ ಹೇಳಿದ ಹಾಗೆ ಇದು ಎಲ್ಲ ಕಡೆ ಮತ್ತೆ ಇನ್ನೊಂದ್ಸಲಿ ಜೀವಿತ ಇರಬೇಕು ಅಂತ. ಯಾಕಂದರೆ ಗೇಮ್ಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ನಮ್ಮದು ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ನಮ್ಮದು ರಿಲೇಷನ್ಶಿಪ್ ಬಿಲ್ಟ್ ಆಗುತ್ತೆ, ಮತ್ತು ಸೋಷಲ್ ನಮ್ಮದು ಆಕ್ಟಿವಿಟೀಸ್ ಕೂಡ ತುಂಬ ತುಂಬ ಚೆನ್ನಾಗಾಗುತ್ತೆ. ನಮ್ಮ ಕಾಲೇಜಿನಲ್ಲಿ ಚೆಸ್ಸು ಕಾಂಪಿಟೇಷನ್ಸು ಇಂಟರ್ ಕಾಲೇಜು, ಇಂಟರ್ ಯೂನಿವರ್ಸಿಟಿ ನಾವು ಮಾಡಿದ್ದೀವಿ, ಮತ್ತು ಥ್ರೋಬಾಲ್ ಮಾಡಿದ್ದೀವಿ. ಇದು ಬಾಲ್ ಬ್ಯಾಡ್ಮಿಂಟನ್ ಈ ಸಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ.